ಚೆನ್ನಾಗಿದೆ, ಸೂಪರ್ ಆಗಿದೆ. ಆ್ಯಕ್ಟಿಂಗ್ ಸೂಪರ್ ಚೆನ್ನಾಗಿದೆ ಸರ್. ಏನಿಲ್ಲ, ಇದು ಬಂದಿದೆಯಲ್ಲ ಪಿಕ್ಚರ್ ದರ್ಶನ್ ಇದ್ರು ಇದು ಬಂದಂಗಿದೆ. ಗಿಲ್ಲಿ ಅವ್ರದ್ದು ಚೆನ್ನಾಗಿದೆ ಆ್ಯಕ್ಟಿಂಗ್. ಸೂಪರ್ ಓಡುತ್ತೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಚೆನ್ನಾಗಿದೆ, ಚೆನ್ನಾಗಿದೆ. ಮೂವಿ ನೆಕ್ಸ್ಟ್ ಲೆವೆಲ್. ಸೂಪರ್ ಆಗಿದೆ, ಸೂಪರ್ ಆಗಿದೆ ಪಿಕ್ಚರ್. ಸೂಪರ್ ಆಗಿದೆ, ಸೂಪರ್ ಸಖತ್ತಾಗಿದೆ. ಎಲ್ಲ ಇಂಡೈರೆಕ್ಟ್ ಆಗಿ ಕೆಲವ್ರಿಗೆ ಹೇಳ್ದಂಗಿದೆ, ಚೆನ್ನಾಗಿದೆ. ಗಿಲ್ಲಿದಂತೂ ಸೂಪರ್. ಅದನ್ನ ಒಂದ್ಸಲ ಇದ್ರಲ್ಲಿ ಹಾಕ್ಲೇಬೇಕು, ಬಿಗ್ ಬಾಸ್ ಅಲ್ಲಿ ಹಾಕ್ಲೇಬೇಕು ಟ್ರೈಲರ್ ಅಂತ ಕೇಳ್ಕೊಂತೀವಿ. ಡೆವಿಲ್ ಸಿನಿಮಾ ತುಂಬ ಚೆನ್ನಾಗಿದೆ ಸರ್. ಅದರಲ್ಲಿ ಒಂದು ಡೈಲಾಗು ಭಾಳ ತುಂಬ ಚೆನ್ನಾಗಿದೆ. ಈ ಕೃಷ್ಣನ್ಗೆ ಕೊಳಲುವುದಕ್ಕೆ ಮಾತ್ರ ಬರಲ್ಲ ಅನ್ಕಬ್ರ, ಕುರುಕ್ಷೇತ್ರದಲ್ಲಿ ಶಂಕನೂ ತಾನೆ ಈ ಕೃಷ್ಣ. ಸೂಪರ್, ಜೈ ಡಿ ಬಾಸ್. ಒಳ್ಳೆ ಸಿನಿಮಾ ಸರ್, ಸೂಪರ್ ಆಗಿದೆ ಸರ್. ಓಕೆ ಸರ್, ಓಕೆ, ಒಳ್ಳೆ ಸೂಪರ್ 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 ಆಗಿದೆ ಸರ್. ಫಿಲಮ್ ಡಬಲ್ ರೋಲ್ ನಮ್ಮ ಬಾಸ್ ಚೆನ್ನಾಗಿ ಮಾಡಿದ್ದಾರೆ. 100 ಡೇಸ್ ಪಕ್ಕ ಸರ್. ಸೂಪರ್ ಆಗಿದೆ, ಸೂಪರ್ ಆಗಿದೆ. ಡೆವಿಲ್ ಸೂಪರ್, ಸೂಪರ್ 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 ಆಗಿದೆ ಸರ್, ಸೂಪರ್ ಆಗಿದೆ. ಪರವಾಗಿಲ್ಲ, ನೋಡ್ಬೋದು, ಒಂದ್ಸಲ ನೋಡ್ಬೋದು. ಡಿ ಬಾಸ್ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು. ಮಸ್ತಾಗಿತ್ತು ಬ್ರೋ, ಸೂಪರ್ 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 ಅಣ್ಣ. 100 ಡೇಸ್ ಸೂಪರ್ ಪಕ್ಕಾ. ಡಿ ಬಾಸ್ ಅಭಿಮಾನಿಗೆ ಜೈ. ಮೂವಿ ಮಾತ್ರ ಸಖತ್ತಾಗಿರ್ತಾನ. ಎಲ್ಲರೂ ಪಾಲಿಟಿಕ್ಸ್ ಎಲ್ಲ ಬಂದು ನೋಡ್ಬೇಕು. ಮೂವಿ ಸಖತ್ತಾಗೈತೆ. ಫಿಲಮ್ ಮಾತ್ರ ಸೂಪರ್ ಆಗಿದೆ ಸರ್. ಡೈಲಾಗ್ಸು, ಫಿಲಮು ಪ್ರತಿ ಒಂದು ಸೂಪರ್ ಆಗಿದೆ ಸರ್. ಎಲ್ಲರೂ ಬಂದು ನೋಡೋ ಥರ ಮೀಡಿಯಾದವ್ರು ಮಾಡ್ಬೇಕು. ಒಳ್ಳೆ ಫಿಲಮ್, ಒಳ್ಳೆ ಡೈಲಾಗ್ ಮಾಡಿದ್ದಾರೆ. ನಮ್ಮ ಬಾಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅವರು. ಚೆನ್ನಾಗಿದೆ ಸರ್ ಮೂವಿ. ಡಬಲ್ ಆಕ್ಟಿಂಗ್ ಇದೆ ದರ್ಶನ್ ಅವರು. ಸಿನಿಮಾಗೆ ಶುಭವಾಗಲಿ. ದರ್ಶನ್ ಸರ್ ನೋಡೋಕೆ ತುಂಬಾ ಸ್ಕ್ರೀನಲ್ಲಿ ಖುಷಿ ಆಗುತ್ತೆ. ತುಂಬಾ ಮತ್ತೆ ನೋಡ್ಬೇಕನ್ಸುತ್ತೆ. ದೊಡ್ಡ ಯಶಸ್ಸು ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅವ್ರ ಫ್ಯಾನ್ಸ್ ಬಗ್ಗೆ ಯಾವತ್ತು ಯಾರು ಏನು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಸಿನಿಮಾನ ಅವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಸೊ ಅದು ಯಾವತ್ತಿಗೂ ಅದು ಸತ್ಯ. ಅದು ಖಂಡಿತ ಖಂಡಿತ ದೊಡ್ಡ ಹಿಟ್ ಸರ್. ಜನಕ್ಕೆ ಏನ್ ಹೇಳ್ತೀನಂದ್ರೆ, ಡಿ ಬಾಸ್ ಡೆವಿಲ್ ನೋಡಕ್ ಬರಬೇಡಿ. ಬಂದ್ರೆ ಮನೆಗೆ ಹೋಗಿ ಮನ್ಸ್ ಬರಲ್ಲ. ಅವನ ಅಕ್ಕನ ಸಿನಿಮಾ ಚಿಂದಿ. ಡಿ ಬಾಸ್ ಅವ್ರ ಸ್ಟೈಲು, ಅವರ ಸ್ಮೈಲು, ಅವ್ರು ಹೊಡೆದಿರೋ ಡೈಲಾಗು, ಅವ್ರು ಮಾಡಿರೋ ಫೈಟಿಂಗು, ಅವ್ರ ಆಕ್ಷನ್ ಏನಂತೀರಾ, ಬರೀ ಇಷ್ಟಕ್ಕೆ ಸಿನಿಮಾ ನೋಡ್ಬೇಕು ಅನ್ಸುತ್ತೆ. ಆ ಲೆವೆಲ್ಗಿದೆ. ರಚನಾ ರೈ ಮತ್ತೆ ಶರ್ಮಿಳಾ ಮಾಡ್ರೆ ಅವ್ರ ಆರ್ಟ್ ಸೀನ್ಸು ಮತ್ತೆ ಅವ್ರ ಆಕ್ಷನ್ ಸಖತ್ತಾಗಿದೆ. ಗಿಲ್ಲಿ ಕಾಮಿಡಿ ಅದ್ಭುತವಾಗಿದೆ. ಒಂದು ಜನಪರ ಕತೆ ಸರ್. ಡಬಲ್ ಆಕ್ಟಿಂಗು, ಒಂದು ಸೈಲೆಂಟ್ ಮತ್ತೆ ಒಂದು ವೈಲೆಂಟ್ ಆಕ್ಷನ್ ಸರ್ ಮಸ್ತಾಗಿ ಮಾಡವ್ರೆ. ಬರೀ ಅಷ್ಟಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅನ್ಸುತ್ತೆ. ಕರ್ರಾವಾಗಿ ಹೇಳ್ಕೊಂಡೋಗವ್ರೆ ಸರ್. BGM ಮತ್ತೆ ಸಾಂಗ್ಸ್ ಇಟ್ಟವ್ರೆ ಸರ್. ಏನ್ ಸರ್ ನೋಡ್ತಾ ಇದ್ರಿ ನಮ್ಮ ಸರ್. ಮಣ್ಣು ಹೇಳ್ತಾ ಇದ್ರಲ್ಲ, ಟೋಟಲ್ ಮನೆಗೆ ಹೋಗಿ ಮನ್ಸು ಬರಲ್ಲ. ಇನ್ನೊಂದ್ಸರಿ ನೋಡ್ಬೇಕು ಅನ್ಸುತ್ತೆ ಸರ್. ನಾನು ಹೋಗೋದ್ರಿಗೆ ಮತ್ತೆ ನೋಡ್ತೀನಿ ಸರ್. ಓ ಮೈ ಗಾಡ್, ಏನ್ ಸರ್ ಹಂಗೆ ಹೇಳ್ತೀರಾ ಸರ್. ಡೆವಿಲ್ ಡಿ ಬಾಸ್ ಅವ್ರು ಎಲ್ಲ ಒಳಗಿದ್ದಾರೆ. ಬರೀ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೀ ಡೆವಿಲ್ 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 ಇದೇನಾ? ಏನ್ ಸರ್ ಆ ರೇಂಜ್ ಇಟ್ಕೊಂಡು ಹೋಗ್ತವ್ರೆ. ಬರೀ ಫ್ಯಾನ್ಸ್. ಯಾವ ಟಾಕೀಸ್ ಅಲ್ಲಿ ನೋಡು ಬ್ಯಾನರ್, ಎಲ್ಲಿ ನೋಡು ಟಿ ಶರ್ಟ್ಗಳ. ಏನ್ ಸರ್ ಇದು? ಅದು ಅವ್ರು ಮಾಡಿರೋ ಹೆಸರು ಸರ್. ಒಂದು ಡೈಲಾಗ್ ಕೊಡೋವ್ರೆ, ಏನು ನಾನು ಓನ್ ಟ್ಯಾಲೆಂಟ್ ಅಲ್ಲಿ ಬೆಳ್ತಿರೋದು, ಕಾಂಜಿ ಪಿಂಜಿ ಟೈರ್ ಅಲ್ಲ, ಬುಲ್ಡೋಸರ್ ಡೆವಿಲ್. ಬಾ ಬಾ ಸರ್ ನಕ್ಕವ್ರೆ. ಬಾ ಬಾ ಸರ್. ಒಂದು ಡೈಲಾಗ್ ಹೇಳ್ತೀನಿ. ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಿದೆ ಡೆವಿಲ್ ಸಿನಿಮಾ. ಬೇರೆನೆ ಲೆವೆಲ್. ಫ್ಯಾನ್ಸ್ ಅವ್ರು ಕೊಟ್ಟಿರೋ ನೇಮು ಡಿ ಬಾಸ್. ಓಕೆನಾ? ಫ್ಯಾನ್ಸ್ ಅವ್ರು ಕೊಟ್ಟಿರೋ ನೇಮು ಡಿ ಬಾಸ್. ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ರೇಸು. ತಲೆ ಎತ್ತಿ ನೋಡ್ಬೇಕು ಮಗ. ಅಣ್ಣ ಟಾಪ್. ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪ್. ಡಿ ಬಾಸ್ ಸಿನಿಮಾ ಟಾಕೀಸ್ ಬರ್ತಿದೆ ಅಂತಂದ್ರೆ ತೆಲುಗು ತಮಿಳ್ ಫಿಲಿಮ್ ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜಿಂಗ್ ಸ್ಟಾರ್ ಚರಿತ್ರೆ. ಜನ ಸಿನಿಮಾ ನೋಡಕ್ ಟಾಕೀಸ್ ಬರ್ತಿಲ್ಲ ಅಂತಿದ್ದು ಜಮಾನ. ಬರ್ಕೋ ಮಗ. ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ. 2010 ಅಲ್ಲೇ ಒಳಗಿದ್ದು 100 ಡೇಸ್ ಓಡಿದ್ದು ಸಾರ್ಥಿ. ಅಣ್ಣ ಈಚೆ ಬಂದ್ರೆ ಎತ್ತಲೇಬೇಕು ಮಗ ಆರ್ತಿ. ಓಕೆನಾ? ಇಂಡಸ್ಟ್ರಿಗೆ ದಾಸ ಡಿ ಬಾಸ.
ಅದೇ ಹೇಳ್ದಲ್ಲ ನನಗ್ಲೆ ಏನೋ. ಓಕೆ ಇನ್ನೊಂದು ಹೇಳ್ತೀನಿ ಸರ್, ಆ ಡೈಲಾಗ್ಸು 1 ಮಿನಿಟ್ ಸೆಕ್ಯೂರಿಟಿ ಇದ್ದೊಂದು ರಾಜ ಅಲ್ಲ, ಸ್ವತಂತ್ರವಾಗಿ ರಾಜ. ನಾನು ರಾಜನ ಸಾಯಕ್ಕೆ ಇಷ್ಟಪಡ್ತೀನಿ. ಡೆವಿಲ್ ಬಾ ಸರ್, ಸಾಂಗ್ ನೋಡ್ತಾ ಇರೋ ದೇವರಾಣಿಗೂ ಆ ಬರ್ದಿರೋಂತ ಆ ಪದಗಳು, ಆ ಕೊರಿಯೋಗ್ರಫಿ, ಆ ಡ್ರೆಸ್ಸಿಂಗ್ನೆಸ್ ಸಖತ್ತಾಗಿದೆ ಸರ್. ಆಲ್ ದ ಬೆಸ್ಟ್ ಡೆವಿಲ್. ಎಲ್ಲ ಬಂದು ಸಿನಿಮಾ ನೋಡ್ಬೋದು, ದಯವಿಟ್ಟು ಬನ್ನಿ ಸರ್. ಆನೆಸ್ಟ್ ರಿವ್ಯೂ, ಮೂವಿ ತುಂಬಾ ಚೆನ್ನಾಗಿದೆ, ಓಡುತ್ತೆ ಪಕ್ಕ. ಹಿಸ್ಟ್ರಿ ರಿಪೀಟ್ ಅಗೇನ್ ಅಂದು ಸಾರಥಿ ಇಂದು ಡೆವಿಲ್ ಹಿಸ್ಟ್ರಿ ರಿಪೀಟ್ ಆಗೇ ಆಗುತ್ತೆ. ಸಿನಿಮಾ ಒಂದು ದಿವಸ ಓಡುತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.